ಕೋಪದ ಕೈಗೆ ಬುದ್ಧಿ ಕೊಟ್ರೆ ವಿವೇಚನೆನ ಕಳ್ಕೊಂಡ್ಬಿಡ್ತೀವಂತೆ. ಅಂಬಿಕನ್ಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳು ಮನೇಲಿ ಇರಬಾರ್ದು ಅಂತ ಅದನ್ನೆಲ್ಲ ನಾವು ಬೇರೆ ಕಡೆ ಶಿಫ್ಟ್ ಮಾಡಿಸಿದ್ವಿ ಅನ್ನೋ ವಿಷಯ ನಿನಗೆ ನೆನಪಿದೆ ತಾನೆ? ಅಂಬಿಕಾ ಪೂಜೆಗೆ ಇದೇ ಸೀರೆನೆ ಉಟ್ಕೊಂಡಿದ್ಲು ಅಂತ ದುರ್ಗಂಗೆ ಹೇಗೆ ಗೊತ್ತಾಗ್ಬೇಕು? ಅಂಬಿಕನ್ ಬಗ್ಗೆ ಯಾವುದೇ ವಿಚಾರನೂ ಗೊತ್ತಿಲ್ದಿರೋ ದುರ್ಗಾ ಅಂಬಿಕನ್ ತರನೇ ಇರಬೇಕು, ಅಂಬಿಕನ್ ಸ್ಥಾನ ಪಡಿಬೇಕು ಅಂತ ಯಾಕೆ ನಡ್ಕೋತಾಳೆ ಹೇಳು? ಎಲ್ಲ ವಿಷಯ ತಿಳಿದಿರೋ ನೀನೇ ಹೀಗೆ ನಡ್ಕೊಂಡ್ರೆ ಹೇಗಪ್ಪ ಶರತ್? ತಗೊಳ್ಳಿ ಬಾಸು. ಏನದು? ಅಂಬಿಕಾ ಅವ್ರ ಸೀರೆ. ನನ್ನ ಕ್ಷಮಿಸ್ಬೇಡಿ ಬಾಸು, ನಾನು ಅವ್ರ ಸೀರೆನ ಉಟ್ಕೊಂಬಾರ್ದಿತ್ತು. ಅದು ಅಂಬಿಕಾ ಅವ್ರ ಸೀರೆ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಅವ್ರ ಸೀರೆ ಅಂತ ಗೊತ್ತಿದ್ರೆ ನಾನು ನಿಜವಾಗ್ಲೂ ಉಟ್ಕೋತಿರ್ಲಿಲ್ಲ. ಏನೋ ದುರ್ಗಾ, ನಾನು ನಿನ್ನ ಹತ್ರ ಕ್ಷಮೆ ಕೇಳಬೇಕು. ವಿಷಯನ ಪೂರ್ತಿಯಾಗಿ ತಿಳ್ಕೊಳ್ದೆ ತುಂಬ ಓವರಾಗಿ ರಿಯಾಕ್ಟ್ ಮಾಡಿಬಿಟ್ಟೆ. ನಾನು ಹಾಗೆ ನಡ್ಕೋಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಬಾಸ್, ನೀವ್ ಯಾಕಷ್ಟು ಕೋಪ ಮಾಡ್ಕೊಂಡ್ರಿ ಅಂತ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಆದ್ರೆ ಇಲ್ಲಿ ನಡೀತಿರೋ ಸನ್ನಿವೇಶಗಳು, ಘಟನೆಗಳಾಗಿದೆ ಅಷ್ಟೇನೆ. ಏನೋ ಗೊತ್ತಿಲ್ಲ ದುರ್ಗಾ, ಅಂಬಿಕಾ ವಿಚಾರ ಅಂತ ಬಂದಾಗ ನಾನು ಹೀಗಾಗ್ಬಿಡ್ತೀನಿ. ಅದಕ್ಕೇನೋ ನನ್ನ ಬುದ್ಧಿ ನನ್ನ ಕಂಟ್ರೋಲಲ್ಲೇ ಇರಲ್ಲ. ಬಾಸು, ನೀವು ಪುಟ್ ಮೇಡಮ್ ಜೊತೆ, ಮನೆಯವರೆಲ್ಲರ ಜೊತೆ ಎಷ್ಟು ತಾಳ್ಮೆಯಿಂದ ಇರ್ತೀರಂತ ನಾನು ನೋಡಿದ್ದೀನಲ್ವಾ. ಈ ವಿಷಯದಲ್ಲಿ ನೀನು ನನಗೆ ಸಮಜಾಯಿಷಿ ಕೊಡೋ ಅಗತ್ಯನೇ ಇಲ್ಲ ಬಾಸು.